ನಟ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜಾಮೀನು ಪಡೆದು ಹೊರಬಂದ ಬಳಿಕ ಮೊದಲ ಬಾರಿಗೆ ಕ್ಯಾಮೆರಾ ಮುಂದೆ ಬಂದಿದ್ದಾರೆ. ವಿಡಿಯೋದಲ್ಲಿ ದರ್ಶನ್ ಅವರು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ತಮ್ಮ ಸೆಲೆಬ್ರಿಟಿಗಳಾದ ಅಭಿಮಾನಿಗಳಿಗೆ ವಿಡಿಯೋ ಮೂಲಕ ಸಂದೇಶವನ್ನು ಕೊಟ್ಟಿದ್ದಾರೆ. ತಮ್ಮ ಕಷ್ಟದ ಸಮಯದಲ್ಲಿ ತಮ್ಮೊಂದಿಗೆ ಬೆಂಬಲವಾಗಿ ನಿಂತ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸಿದ್ದಾರೆ. ವಿಶೇಷವಾಗಿ ಅಭಿಮಾನಿಗಳನ್ನು ಕುರಿತು, ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳಲ ಅಥವಾ ಥ್ಯಾಂಕ್ಸ್ ಹೇಳಲ, ಏನು ಹೇಳಿದರೂ ಅದು ತುಂಬಾ ಕಡಿಮೆ. ಏಕೆಂದರೆ ನನ್ನ ಮೇಲೆ ನೀವು ತೋರಿಸಿರುವ ಪ್ರೀತಿ ಅಭಿಮಾನವನ್ನು ಯಾವ ರೀತಿ ತೀರಿಸಬೇಕು ಎನ್ನುವುದು ತಿಳಿದಿಲ್ಲ. ಇವತ್ತು ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ಒಂದೇ ಒಂದು ಕಾರಣ ಏನು ಅಂದರೆ ಅದು ನನ್ನ ಬರ್ತ್ಡೇ ಬರುತ್ತಿದೆ. ನೀವು ತುಂಬಾನೇ ಆಸೆ ಪಟ್ಟಿದ್ದೀರಿ. ನನಗೂ ಪ್ರತಿಯೊಬ್ಬರನ್ನು ಭೇಟಿ ಮಾಡಿ ಥ್ಯಾಂಕ್ಸ್ ಹೇಳಬೇಕೆಂಬ ಆಸೆ ಇತ್ತು. ಪ್ರತಿ ಸಾರಿ ಬರ್ತ್ಡೇ ಬಂದಾಗಲೂ ಎಲ್ಲರಿಗೂ ನಿಂತುಕೊಂಡು ಧನ್ಯವಾದ ಹೇಳಿ ವಿಶ್ ತಗೋತಿದ್ದೆ. ಈ ಬಾರಿ ನನಗೆ ಆರೋಗ್ಯ ಸಮಸ್ಯೆ ಇದೆ. ನನಗೆ ತುಂಬಾ ಹೊತ್ತು ನಿಲ್ಲಕ್ಕೆ ಆಗಲ್ಲ. ಏನು ಪ್ರಾಬ್ಲಮ್ ಅನ್ನೋದು ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಇಂಜೆಕ್ಷನ್ ತಗೊಂಡ್ರೆ 10-20 ದಿನ ಸರಿ ಹೋಗುತ್ತೆ. ಆಮೇಲೆ ಪವರ್ ಕಮ್ಮಿ ಆದ್ಮೇಲೆ ಮತ್ತೆ ನೋವು ಶುರುವಾಗುತ್ತೆ ಎಂದು ದರ್ಶನ್ ಹೇಳಿದ್ದಾರೆ. ಜೊತೆಗೆ ಇದೊಂದು ಬಾರಿ ದಯಮಾಡಿ ನನ್ನನ್ನು ಕ್ಷಮಿಸಿ, ಹೊಟ್ಟೆಗೆ ಹಾಕಿಕೊಳ್ಳಿ ಎನ್ನುವ ಮೂಲಕ ಜನ್ಮದಿನದಂದು ಅಭಿಮಾನಿಗಳನ್ನು ಭೇಟಿಯಾಗಲು ದರ್ಶನ್ ರವರಿಂದ ಸಾಧ್ಯವಾಗದೇ ಇರುವುದಕ್ಕೆ ಫ್ಯಾನ್ಸ್ಗೆ ಕ್ಷಮೆ ಕೇಳಿದ್ದಾರೆ. ಇದರ ಜೊತೆಗೆ ರಚಿತಾ ರಾಮ್, ಧನ್ವೀರ್, ರಕ್ಷಿತಾಗೆ ಧನ್ಯವಾದ ಹೇಳಿರುವ ಅವರು, ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನಮ್ಮ ಮೇಲೆ ಇರುವುದಕ್ಕೆ ನಾನು ಯಾವತ್ತೂ ಚಿರಋಣಿ. ನನ್ನ ಜೊತೆ ಯಾವಾಗಲೂ ಇದ್ದು ಮಾರಲ್ ಸಪೋರ್ಟ್ ಆಗಿದೆ ಧನ್ವೀರ್ಗೆ ಥ್ಯಾಂಕ್ಸ್, ರಚಿತಾ ರಾಮ್ಗೆ ಥ್ಯಾಂಕ್ಸ್, ನನ್ನ ಪ್ರಾಣ ಸ್ನೇಹಿತೆಯಾದ ರಕ್ಷಿತಾಗೂ ಥ್ಯಾಂಕ್ಸ್, ನನ್ನ ಎಲ್ಲ ಸೆಲೆಬ್ರಿಟಿಗಳಿಗೂ ಅನಂತ ಧನ್ಯವಾದಗಳು ಎಂದಿದ್ದಾರೆ. ಇನ್ನು ತಮ್ಮ ಪರಭಾಷೆಯ ಸಿನಿಮಾಗಳ ಬಗ್ಗೆ ಮಾತಾಡಿರುವ ದರ್ಶನ್, ನಾನು ಸಾಯುವವರೆಗೂ ಇಲ್ಲೇ ಇರ್ತೇನೆ. ಇಲ್ಲಿ ಬಿಟ್ಟು ಇನ್ನೆಲ್ಲೂ ಹೋಗೋಕೆ ಆಗಲ್ಲ. ಕಾವೇರಿ ಹುಟ್ಟಿರುವ ಕೊಡಗಿನಲ್ಲಿ ನಾನು ಹುಟ್ಟಿರೋದು. ನಾನು ಏನೇ ಸಿನಿಮಾ ಮಾಡಿದರೂ ಇಲ್ಲೇ ಮಾಡೋದು. ಕನ್ನಡ ಸಿನಿಮಾವನ್ನೇ ನಾನು ಮಾಡೋದು ಎಂದಿದ್ದಾರೆ. ಇನ್ನು ಸೂರಪ್ಪ ಬಾಬು ಅವರಿಗೆ ಅಡ್ವಾನ್ಸ್ ವಾಪಸ್ ಕೊಟ್ಟದರ ಬಗ್ಗೆ ಮಾತಾಡಿರುವ ಅವರು ನನ್ನ ಬಳಿ ಸಿನಿಮಾ ಮಾಡೋಕೆ ಬಂದಾಗ ತುಂಬಾ ಕಮಿಟ್ಮೆಂಟ್ಸ್ ಇಟ್ಕೊಂಡಿದ್ದರು. ಈ ಟೈಮಲ್ಲಿ ನಾನು ಅವರ ದುಡ್ಡನ್ನು ಇಟ್ಟುಕೊಂಡಿದ್ದರೆ ಅವರ ಕಮಿಟ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಅವರ ಬೇರೆ ಸಿನಿಮಾ ಮುಗಿಸಿಕೊಳ್ಳಲಿ ಅಂತ ದುಡ್ಡು ವಾಪಸ್ ಕೊಟ್ಟೆ. ಮುಂದೆ ಒಳ್ಳೆ ಸಬ್ಜೆಕ್ಟ್ ಸಿಕ್ಕರೆ ಖಂಡಿತ ಒಟ್ಟಿಗೆ ಸಿನಿಮಾ ಮಾಡ್ತೀವಿ ಅಂತ ದರ್ಶನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ ಪ್ರೇಮ್ ಜೊತೆಗೆ ದರ್ಶನ್ ಸಿನಿಮಾ ಮಾಡಲ್ವಂತೆ ಎಂಬ ಗಾಸಿಪ್ಗೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಅಭಿಮಾನ ಹೀಗೆ ಇರಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಆದಷ್ಟು ಬೇಗ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ. ದಯಮಾಡಿ ಯಾವುದೇ ಊಹಾಪೋಹಗಳಿಗೆ ಕಿವಿ ಹಾಕಿಕೊಳ್ಳಬೇಡಿ ಎಂದು ತಮ್ಮ ಅಭಿಮಾನಿಗಳಿಗೆ ವಿಡಿಯೋ ಸಂದೇಶದಲ್ಲಿ ದರ್ಶನ್ ತಿಳಿಸಿದ್ದಾರೆ.